ಇವತ್ತು ಕೋಟಿಗಟ್ಟಲೆ ಅವರೇ. 1 ಅವರಲ್ಲಿ ಅಷ್ಟು ಲೈಕ್ಸು ಅಷ್ಟು ವ್ಯೂಸ್ ಹೋಗಿದೆ. ಇಟ್ಸ್ ರಿಯಲಿ ಗ್ರೇಟ್ ಅಂತ. ಇವತ್ತು ನಿಯತ್ತು ಕಾಲ ಇಲ್ಲ ಪ್ರಪಂಚದಲ್ಲಿ. ಅವಾಗ ಕಡಿಮೆ ಅಭಿಮಾನಿಗಳಿದ್ರು, ಅವಾಗಲೇ ಬೆಳೆಸಿದಾರಂತೆ. ಇವಾಗ ಲೈಕ್ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಇವಾಗ ಬೆಳೆಸ್ತಲೇ ಇರ್ತಾರ. ಫ್ಯಾನ್ ಫಾಲೋಯಿಂಗ್ ಅಂತ ಯಾವತ್ತೂ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದ್ದಾರೆ. ಯಾನೇನ ಕಟಾಕೋಕ್ಕೂ ಆಗಲ್ಲ, ಹಿಡ್ಕೊಳಕ್ಕೂ ಆಗಲ್ಲ, ಓಡ್ತಾ ಇರ್ತದೆ ಪಾಡ್ಗದು. ದರೋಡೆಕೋರು ಮೋಸ ಮಾಡೋರಿಗೆ ಕಾಲ, ಅನ್ನ ಹಾಕಿ ಇದು ಮಾಡೋರಿಗೆ ಕಾಲ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ. 6 ತಿಂಗಳು ಒಂದೊಂದು 7 ತಿಂಗಳು ಓಡ್ತದೆ ಫಿಲಮ್ಮು. ಅವರೆಲ್ಲ ಕೆಟ್ಟ ನನ್ನ ಮಕ್ಕಳು ಅಂತವ್ರು ಬೇಕಾಗೇ ಇಲ್ಲ ಸರ್ ಪ್ರಪಂಚದಲ್ಲಿ. ಸಾರಥಿ ಮೂವಿ ರಿಲೀಸ್ ಆದಾಗಲೂ ಜೈಲಲ್ಲಿದ್ದರು, ಅದು ಹಿಟ್ಟಾಯಿತು. ಇವಾಗ ಏನು ಹೇಳ್ತೀರಾ? ಇವಾಗಲೂ ಜೈಲಲ್ಲಿ ಅವರೇ, ಡೆವಿಲ್ ಮೂವಿ ರಿಲೀಸ್ ಆಯ್ತೈತೆ. ಸಾರಥಿ ಬಂದಾಗ ಇಷ್ಟು ಅಭಿಮಾನಿಗಳು ಇರಲಿಲ್ಲ ಸರ್, ಇಷ್ಟು ಕ್ರೌಡ್ ಇರಲಿಲ್ಲ. ಆವಾಗ ಸಿಂಪಲ್ಲಾಗಿ ನಾರ್ಮಲ್ ಆಗಿತ್ತು. ಇವತ್ತು ಡೆವಿಲ್ ಫಿಲಮ್ ರಿಲೀಸ್ ಆಗಬೇಕಾದ್ರೆ ಇವತ್ತು ಒಳಗಡೆ ಅವರೇ ನಿಜ. ಇವತ್ತು ಕೋಟಿಗಟ್ಟಲೆ ಅವರೇ ಜನ ಅಭಿಮಾನಿಗಳು, ಕೋಟಿಗಳು. ಅವತ್ತು 100 ಡೇಸ್ ಒಳಗೆ ಸುಲ್ತಾನ್ ಒಳಗಾದ್ರು. ಇವತ್ತು ಫಿಲಮ್ ಇಂಡಸ್ಟ್ರಿ ಬಾಕ್ಸ್ ಸುಲ್ತಾನ್ ಅನ್ನೋದಕ್ಕೆ ಪಕ್ಕ ಹೆಸರು ಸುಲ್ತಾನೇ ಆಗೋದ್ರು. ಇವತ್ತು ಧೂಳಿಪಟ, ಯಾರೂ ನಿಲ್ಸೋಕ್ಕಾಗಲ್ಲ. ಆನೆ ಬತ್ತೈತೆ ಕಟಾಕರು ಅಂತಂದಂಗೆ ಆನೆನ ಕಟಾಕೋಕ್ಕೂ ಆಗಲ್ಲ, ಹಿಡ್ಕೊಳಕ್ಕೂ ಆಗಲ್ಲ, ಓಡ್ತಾ ಇರ್ತದೆ ಪಾಡ್ಗದು. ಡೆವಿಲ್ ಇತಿಹಾಸದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಕೊಡುಗೆ ಕೊಡೋವಂಥದ್ದು ಡೆವಿಲ್ ಫಿಲಮ್. ನೋಡಿ ಆನಂದ ಪಡಿ, ಜನ ಖುಷಿ ಪಡಿ. ವಾಟ್ಸಪ್ ದರ್ಶನ್ ಅಭಿಮಾನಿಗಳಿಗೆ. ಡೆವಿಲ್ ಟ್ರೈಲರ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಂದರೆ ಅದು ಟ್ರೈಲರ್ ಮಾಡಿರೋ ಎಡಿಟಿಂಗು ಮತ್ತು ಕ್ಲಿಪ್ಸ್ಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಇಷ್ಟ ಆಯಿತು. 100ಗೆ ಎಷ್ಟು ಕೊಡ್ತೀರಾ? 100. ಟ್ರೈಲರ್ಗೆ 100? ಹೌದು, ಅಫ್ಕೋರ್ಸ್. ಯಾಕಂದರೆ 1 ಅವರಲ್ಲಿ ಅಷ್ಟು ಲೈಕ್ಸು ಅಷ್ಟು ವ್ಯೂಸ್ ಹೋಗಿದೆ. ಇಟ್ಸ್ ರಿಯಲಿ ಗ್ರೇಟ್ ಅಂತ ಅಂತೀನಿ. ಇವರು ರಿಲೀಸ್ ಆಗೋ ಟೈಮಲ್ಲಿ ದರ್ಶನ್ ಸರ್ ನಮ್ಮ ಜೊತೆಗಿಲ್ಲ, ಜೈಲಲ್ಲಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಡಿ ಬಾಸ್ ಫ್ಯಾನ್ಸು ದರ್ಶನ್ ಸರ್ನ ಬೆಳೆಸ್ತಾರೆ ತುಂಬ. ಯಾಕಂದರೆ ದರ್ಶನ್ ಸರ್ಗೆ ಟ್ರೂಲಿ ಅಂದರೆ ತುಂಬ ಟ್ರೂ ಆಗಿ ಇಷ್ಟಪಡೋರು ಅಂದರೆ ಫ್ಯಾನ್ಸ್ಗಳು. ಯಾಕಂದರೆ ಅವರು ಎದೆ ಮೇಲೆ ಹಚ್ಚಾಕ್ಸ್ಕೊಂಡಿದ್ದಾರೆ ಸೆಲೆಬ್ರಿಟೀಸ್ ಅಂತ. ಯಾವುದೇ ಒಂದು ಹೊಸ ನಟ ಬರಲಿ, ಹೊಸ ಕಾಲಿಡ್ತಿರಲಿ, ಎಲ್ರಿಗೂ ಸಪೋರ್ಟ್ ಮಾಡಿ ಬೆಳೆಸೋರು, ಜೊತೆಗೆ ನಿಂತ್ಕೋತಿದ್ರು. ಬಟ್ ಈಗ ಅವ್ರ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಯಾರ ಕೈನೂ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅವರಿಲ್ಲ ಅಂದ್ರೇನು, ಅವರು ಫ್ಯಾನ್ಸ್ ಇದ್ದಾರಲ್ಲ, ಬೆಳೆಸ್ತಾರೆ ಅಷ್ಟೇ, ಅಭಿಮಾನಿಗಳಿದ್ದಾರೆ. ಡೆವಿಲ್ ಟ್ರೈಲರ್ ನೋಡಿದ್ರಾ? ನಾನು ನೋಡಿದ್ದೀನಿ. ಹೇಗಿತ್ತು ಟ್ರೈಲರ್? ಸಖತ್ತಾಗಿತ್ತು. ಏನು ಇಷ್ಟ ಆಯಿತು ಟ್ರೈಲರಲ್ಲಿ? ಅವರೊಂದು ಡೈಲಾಗ್ ಹೇಳ್ತಾರೆ, ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಆಸ್ ಅ ಸೇಮ್ ಫಾದರ್. ಆ ಡೈಲಾಗ್ ಇಷ್ಟ ಆಯಿತು. ಓಕೆ, 100ಗೆ ಎಷ್ಟು ಕೊಡ್ತೀರಾ? 100. ಓಕೆ, ಫಸ್ಟ್ ನೋಡ್ತೀರಾ? ನಾನು ಅವ್ರ ಬಿಗ್ ಫ್ಯಾನು, ಡಿ ಬಾಸ್ ಫ್ಯಾನ್. ಯಾ. ಓಕೆ, ಟ್ರೈಲರ್ ನೋಡಿದ್ರಲ್ಲ, ಒಂದು ನಿಮಿಷ ಏನು ಅನ್ನಿಸ್ತು ಅವ್ರು ನೋಡಬೇಕಾದ್ರೆ? ರಿಯಲಾಗಿ ನೋಡಬೇಕು ಅನಿಸ್ತು, ಬಟ್ ಈ ಸಂದರ್ಭದಲ್ಲಿ ಆಗಲ್ಲ ರಿಯಲಾಗಿ ನೋಡೋಕ್ಕೆ. ಅವ್ರು ಆಚೆ ಬಂದಮೇಲೆ ನೋಡ್ತೀನಿ, ಅದಂತೂ ಪಕ್ಕ. ಓಕೆ, ಅದು ಕಲರಿಂಗು, ಪ್ರತಿಯೊಂದು ಕ್ಲಿಪ್ಸ್ಗಳು ನೋಡಿದಾಗ ಏನು ಅನ್ನಿಸ್ತು? ಚೆನ್ನಾಗಿ ಮಾಡಿದ್ದಾರೆ, ಎಡಿಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಯಿತು. ಫಿಲಮ್ ಇಂಡಸ್ಟ್ರಿಗೆ ಯಾವುದೇ ಹೊಸಬ್ರು ಬಂದರೂ ಅವ್ರ ಜೊತೆಗೆ ನಿಂತು ಬೆಳೆಸ್ತಾ ಇದ್ರು. ಆದರೆ ಈಗ ಅವರು ಜೈಲಲ್ಲಿದ್ದಾರೆ, ಮತ್ತು ಡೆವಿಲ್ ಮೂವಿ ರಿಲೀಸ್ ಆಗ್ತೈತೆ. ಬಟ್ ಅವ್ರು ಬೆಳೆಸಿದಂಥ ಕೈಗಳು ಯಾವುದೂ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರಿಲ್ಲ ಅಂದರೆ ಏನೋ, ಫ್ಯಾನ್ಸ್ ಇದೀವಲ್ಲ, ಅಭಿಮಾನಿಗಳು ಇದೀವಲ್ಲ, ಸಾಕು. ನಾವು ಬೆಳೆಸ್ತೀವಿ. ಇದೇ ಥರ ಸೇಮು ಅಂದರೆ ಸಾರಥಿ ರಿಲೀಸ್ ಆಗಿದಾಗಲೂ ದರ್ಶನ್ ಸರ್ ಜೈಲಲ್ಲಿದ್ದರು. ಬಟ್ ಅದು ಸೂಪರ್ ಹಿಟ್ ಆಯಿತು, ಬಂಪರ್ ಹೊಡಿತು. ಈಗ ಜೈಲಲ್ಲಿದ್ದಾರೆ, ಡೆವಿಲ್ ಮೂವಿ ರಿಲೀಸ್ ಆಗ್ತೈತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಹಿಟ್ ಆಗುತ್ತಾ ಆಗಲ್ಲ ಅನ್ಸುತ್ತಾ? ಪಕ್ಕ ಆಗುತ್ತೆ, 100% ಆಗುತ್ತೆ. ಸೂಪರ್ ಹಿಟ್. ಅವಾಗ ಕಡಿಮೆ ಅಭಿಮಾನಿಗಳಿದ್ರು, ಅವಾಗಲೇ ಬೆಳೆಸಿದಾರಂತೆ. ಇವಾಗ ಲೈಕ್ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಇವಾಗ ಬೆಳೆಸ್ತಲೇ ಇರ್ತಾರ. ಈಗ ದರ್ಶನ್ ಸರು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಿ ಸುಮಾರು ದಿನ ಆಯಿತು. ಈಗ ಡೆವಿಲ್ ಮೂವಿ ರಿಲೀಸ್ ಆಯ್ತೈತೆ. ಈಗಾದ್ರೂ ಒಂದು 5 ದಿನ ಅಥವಾ 6 ದಿನದ ಮಟ್ಟಿಗೆ ಮೂವಿ ಪ್ರಮೋಷನ್ಗೆ ಒಂಚೂರು ಹೊರಗೆ ಬಿಟ್ಟರೆ ಆಗುತ್ತೆ ಅಂತ ಅನ್ಸುತ್ತಾ? ಸರ್ ಬಿಟ್ರೆ ಒಳ್ಳೇದು ಸರ್. ಸರ್ಕಾರದಲ್ಲೇ ದರೋಡೆಕೋರುಗಳವ್ರೆ, ಅವ್ನು ದಾನ ಧರ್ಮ ಮಾಡ್ತಾನೆ ಸರ್, ಅಂಥವ್ರನ್ನ ತಗೋಗಿ ಹಾಕ್ತಾರೆ. ಇವತ್ತು ನಿಯತ್ತಕ್ಕೆ ಕಾಲ ಇಲ್ಲ ಪ್ರಪಂಚದಲ್ಲಿ. ಪ್ರಾಮಿಸ್, ನಿಯತ್ತಕ್ಕೆ ಕಾಲ ಇಲ್ಲ. ದರೋಡೆಕೋರು ಮೋಸ ಮಾಡೋರಿಗೆ ಕಾಲ, ಅನ್ನ ಹಾಕಿ ಇದು ಮಾಡೋರಿಗೆ ಕಾಲ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ. ಬಾಸ್ನ ಬಿಟ್ರೆ ಒಂದು ಸ್ವಲ್ಪ 4 ಜನ ಬದುಕ್ತಾರೆ. ಮೂವಿ ಫಿಲಮ್ ಥಿಯೇಟ್ರು ನಡೆಸ್ತಿರೋರು, ಅಲ್ಲಿ ಕೆಲಸ ಮಾಡ್ತಿರೋರು, ಬಡವರು ಬತ್ತರು ಎಲ್ಲ ಇದು ಮಾಡ್ತಾರೆ ಸರ್. ಎಲ್ಲರೂ ನೋಡಿ ಸಿನಿಮಾನ ಖುಷಿ ಪಡ್ತಾರೆ. ಅವನು ಬಂದರೆ ಈಚೆಗೆ ಬಡವರು ಬತ್ತರಿಗೆಲ್ಲ ಮಾಡ್ತಾನೆ ಸರ್, ಹೆಲ್ಪ್ ಮಾಡ್ತಾನೆ. ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಸರ್ ಅವನ್ನ.
ಏನೋ ಯಾರೂ ಮಾಡದೆ ಸ್ವಲ್ಪ ಕೊಲೆ ಮಾಡ್ದೋನೆ ಈಚೆಗೆ ಬರ್ತಾನೆ ಸರ್. ಪಾಪ ಅವ್ನು ಏನೂ ಮಾಡಿಲ್ಲ, ನಿರಪರಾಧಿಗೆ ತಗೋಗಿ ಹಾಕೋರಲ್ಲ. ಈ ಥರ ಮಾಡಿದ್ರೆ ಹೆಂಗೆ ಸರ್? ಅವರು ಹೊಸಬ್ರು ಯಾರೇ ಬತ್ತು ಅಂದರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ಒಂದು ಮಟ್ಟಕ್ಕೆ ಬೆಳೆಸೋರು. ಮತ್ತು ಅವರು ಹೊರಗಡೆ ಇದ್ದಾಗ ಅವ್ರ ಜೊತೆಗೆ ಇದ್ದಂಥ ಎಲ್ಲ ಸ್ನೇಹಿತರು, ಬ್ರದರ್ಸು ಎಲ್ಲ ಅವ್ರು ಜೈಲಿಗೆ ಹೋಯ್ತಿದ್ದಂಗೆ ಕಾಣೆ ಆಗ್ಬಿಟ್ಟವ್ರೆ. ಹೋಗಲಿ, ಈಗ ಡೆವಿಲ್ ಮೂವಿ ರಿಲೀಸ್ ಆಯ್ತೈತೆ, ಈ ಟೈಮಲ್ಲಾದರೂ ಬಂದು ಪ್ರಮೋಷನ್ ಮಾಡೋದಾಗಲಿ ಏನಾದರೂ ಮಾಡಿದ್ರೆ ಆಗುತ್ತೆ. ಬಟ್ ಅದನ್ನೂ ಮಾಡ್ತಾಯಿಲ್ಲ, ಒಂದು ಸ್ಟೋರಿಗೂ ಹಾಕೋತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ನಿಯತ್ತಾಗಿದ್ರೆ ಭಗವಂತ ಎಲ್ಲಿದ್ರು ಕಾಪಾಡ್ತಾನೆ. ಅವ್ರು ನಿಯತ್ತಾಗಿ ಐತೆ, ಅವರೆಲ್ಲ ಕೆಟ್ಟ ನನ್ನ ಮಕ್ಕಳು ಅಂತವ್ರು ಬೇಕಾಗೇ ಇಲ್ಲ ಸರ್ ಪ್ರಪಂಚದಲ್ಲಿ. ಯಾಕೆ ಹಂಗಂತಿದ್ದೀರಾ ಸರ್? ಈಗ ಒಂದು ಫ್ರೆಂಡ್ಸು ಅಂತಂದಮೇಲೆ ಈಗ ಕಷ್ಟಲಿಲ್ದರೆ ಸುಖಕ್ಕೆ ಬಂದ್ರೆ ಏನಕ್ಕೆ ಸರ್ ಪ್ರಯೋಜನ? ಕಷ್ಟಾಗಿ ಬರಬೇಕು ಸರ್. ಏನೇ ಕಷ್ಟ ಆಗಲಿ ಅಣ್ಣ, ನಾನಿದ್ದೀನಿ, ಫೇಸ್ ಮಾಡ್ತೀನಿ ಅಂತ ಇರಬೇಕು ಅಣ್ಣ. ಇಲ್ಲ ಅಂತಂದ್ರೆ ಏನಕ್ಕೆ ಪ್ರಪಂಚದಲ್ಲಿ? ಸಾರಥಿ ಮೂವಿ ರಿಲೀಸ್ ಆದಾಗಲೂ ಅವರು ಜೈಲಲ್ಲಿದ್ದರು. ಬಟ್ ಆ ಮೂವಿ ಸೂಪರ್ ಹಿಟ್ ಆಯಿತು ಅವಾಗಲೇ. ಇವಾಗ ಅವ್ರು ಇನ್ನೂ ಬೆಳೆದವ್ರೆ. ಈ ಟೈಮಲ್ಲಿ ಮತ್ತು ಜೈಲಲ್ಲಿ ಅವರೇ. ಮತ್ತು ಡೆವಿಲ್ ಮೂವಿ ರಿಲೀಸ್ ಆಯ್ತೈತೆ ಡಿಸೆಂಬರ್ 11. ಇದು ಹಿಟ್ಟಾಗುತ್ತೆ ಅಂತ ಅನಿಸುತ್ತಾ? ಏನು ಹೇಳ್ತೀರಾ ಸರ್? ಹಿಟ್ಟಾಗುತ್ತೆ ಸರ್. ಅವ್ನು ಬಂದರೆ ಪಕ್ಕ 100% 100 ಹಿಟ್ಟಾಗುತ್ತೆ ಸರ್. ಅವ್ರು ಆ ಲೆವೆಲಲ್ಲಿ ಅವರೇ ಸರ್. ಕರ್ನಾಟಕದಲ್ಲೆಲ್ಲ ವರ್ಲ್ಡಲ್ಲೇ ಆ ಲೆವೆಲಲ್ಲಿ ಅವರೇ. ಅವರು ಬಂದರೆ ಹಿಟ್ಟಾಗುತ್ತೆ ಸರ್. ಟ್ರೈಲರ್ ನೋಡಿದ್ರಾ? ಟ್ರೈಲರ್ ನೋಡಿದ್ದೀವಿ ಸರ್. ಏನು ಅನಿಸ್ತು ಟ್ರೈಲರ್? ಹೇಗಿತ್ತು? ಸೂಪರ್ ಆಗೈತೆ ಸರ್ ಟ್ರೈಲರ್ ಮಾತ್ರ. ಟ್ರೈಲರ್ಗೆ ಎಷ್ಟು ಕೊಡ್ತೀರಾ? 100ಗೆ ಎಷ್ಟು ಕೊಡ್ತೀರಾ? ಸರ್ 100 ಕೊಡ್ತೀವಿ ಸರ್. ಓಕೆ. ಟ್ರೈಲರಲ್ಲಿ ಯಾವ ಒಂದು ಡೈಲಾಗ್ ನಿಮಗೆ ಇಷ್ಟ ಆಯಿತು? ಸರ್ ತುಂಬ ಚೆನ್ನಾಗೈತೆ ಸರ್. ಅವ್ರ ಫೈಟಿಂಗು, ಇದು ಎಲ್ಲ ಸಾಂಗು, ಡ್ಯಾನ್ಸಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಅವ್ರು ಹೊರಗಡೆ ಈಚೆ ಬಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಐತೆ ಸರ್. ಪಕ್ಕ ಈಚೆಗೆ ಬರ್ತಾರೆ ಸರ್. ಓಕೆ. ಅವ್ರು ಒಂದು ವೇಳೆ ಈಚೆ ಬಂದರೆ ಆ ದಿನ ಅಭಿಮಾನಿಗಳು ಯಾವ ಥರ ಸಂಭ್ರಮ ಮಾಡ್ಬೋದು? ಸರ್ ತುಂಬ ಸಂಭ್ರಮ ಮಾಡ್ತಾರೆ. ಅವನಿಗೆ ತುಂಬ ಫ್ಯಾನ್ಸ್ ಫಾಲೋವರ್ ಜಾಸ್ತಿ ಇದ್ದಾರೆ. ಬಾಸ್ಗೆ ಕೇಸ್ ರಿವರಾಗಿ ಬಂದರೆ ಒಳ್ಳೇದು. ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾರೆ, ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಾಳೆ. ಅವನು ಒಳ್ಳೆತನ ಐತೆ ಸರ್. 4 ಜನಕ್ಕೆ ಅನ್ನ ಹಾಕ್ತಾರೆ, ಅದೇ ಸಾಕೋಲ್ವ ಸರ್? ಏನು ತಗೋಯ್ತೀವಿ ಸರ್ ಹೋಗ್ಬೇಕಾದ್ರೆ? ಏನು 6 ಅಡಿ 3 ಅಡಿ ಜಾಗ ಏನು ಎತ್ಕೊಯ್ತೀವಿ? ಡೆವಿಲ್ ಟ್ರೈಲರ್ ನೋಡಿದ್ರಾ? ನೋಡಿದೆ ಅಣ್ಣ. ಏನು ಅನ್ನಿಸ್ತು ನೋಡಿ? ತುಂಬ ಚೆನ್ನಾಗಿದೆ ಅಣ್ಣ. ನೆಕ್ಸ್ಟ್ ಲೆವೆಲ್ಲು ಏನು ಮಾತಾಡೋಂಗಿಲ್ಲ. ಅದರಲ್ಲಿ ಯಾವ ಡೈಲಾಗ್ ನಿಮ್ಗೆ ತುಂಬ ಇಷ್ಟ ಆಯಿತು? ಅದರಲ್ಲಿ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳೋರೆ ಅಣ್ಣ. ಅದು ತುಂಬ ಇಷ್ಟ ಆಯಿತು. ತುಂಬ ಇಷ್ಟ. ಓಡುತ್ತೆ ಅಂತೀರಾ ಮೂವಿ? 100% ಓಡುತ್ತೆ ಅಣ್ಣ. ಲಾಸ್ಟ್ ಟೈಮ್ ಸಾರಥಿ ರಿಲೀಸ್ ಆದಾಗಲೂ ಜೈಲಲ್ಲಿದ್ದರು. ಬಟ್ ಇವಾಗ ಜೈಲಲ್ಲಿ ಅವರೇ. ಬಟ್ ಬೇರೆ ವಿಷಯಕ್ಕೆ ಏನು ಅನಿಸುತ್ತೆ? ಫ್ಯಾನ್ಸ್ ಫಾಲೋಯಿಂಗ್ ಅಂತೂ ಕಮ್ಮಿ ಆಗಲ್ಲ ಅಣ್ಣ. 100% ಓಡುತ್ತೆ ಮೂವಿ 100 ಡೇಸ್. ಅದೇ ಕೆಲವ್ರು ಹೆಂಗೆ ಹೇಳ್ತಾರೆ ಅಂದರೆ ದರ್ಶನ್ ಸರ್ ಜೈಲಲ್ಲಿ ಇರೋದ್ರಿಂದ ಮೂವಿ ರಿಲೀಸ್ ಆದರೂ ಅದು ಓಡಲ್ಲ ಅಂತಾರೆ. ಏನು ಹಂಗೇನಿಲ್ಲ ಅಣ್ಣ, ಓಡುತ್ತೆ. ಡಿ ಬಾಸ್ ಅಭಿಮಾನಿಗಳು ಅವ್ರನ್ನ ಬೆಳೆಸ್ತಾರೆ. ಅವರು ಜೈಲಲ್ಲಿದ್ದರೂ ಕೂಡ ಮೂವಿ 100 ಡೇಸ್ ಓಡುತ್ತೆ ಅನ್ನೋ ಕಾನ್ಫಿಡೆಂಟ್ ಅಭಿಮಾನಿಗಳಿಗಿದೆ ಅಣ್ಣ. ಜೈಲಲ್ಲಿ ಇರೋದ್ರಿಂದ ಅವ್ರ ಅಭಿಮಾನಿಗಳು ಕಮ್ಮಿ ಆಯ್ತವ್ರೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಮ್ಮಿ ಅಂತೂ ಆಗಲ್ಲ ಅಣ್ಣ. ಡಿ ಬಾಸ್ ಫ್ಯಾನ್ಸ್ ಫಾಲೋಯಿಂಗ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. 100ಗೆ ಎಷ್ಟು ಕೊಡ್ತೀರಾ ಟ್ರೈಲರ್ಗೆ? 100 ಆಫ್ 100 ಅಣ್ಣ. ಸತಿ ನೋಡ್ಬೇಕು ಒಬ್ಬೊಬ್ಬರು ಆ ಫಿಲಮ್ನ. ಅಷ್ಟು ಬಂದೋಬಸ್ತ್ ಆಗೈತೆ, ಮಸ್ತಾಗೈತೆ. ಏನು ಹೇಳ್ತೀರಾ? ಒಬ್ಬ ಅಭಿನಯಗಳು 4 ದಿನ ನೋಡಿ ನೀವು ಅದನ್ನು. ಅದು ನೋಡಿದ ಮೇಲೆ ನಿಮ್ಗೇನು ಅರ್ಥ ಆಯ್ತದೆ. ಅದಕ್ಕೆ ಯಾರು ಡೈರೆಕ್ಟ್ರು, ಪ್ರೊಡ್ಯೂಸರು, ಯಾರು ಬಂಡವಾಳರಾಗ ಅದು ಇನ್ನೊಂದು ನೆಕ್ಸ್ಟ್ ಫಿಲಮ್ನ ಜೈಲಲ್ಲೇ ತೆಗೀರಿ. ಅದಕ್ಕೆಂದೆಲ್ಲ ಅವಕಾಶ ಕೊಡ್ತಾರೆ. ಏನೋ ದರ್ಶನ್ ಹೀರೋ ಮಾಡಿಕೊಂಡು ಯಾರು ಬಂಡವಾಳ ಹಾಕೋರೆ ಇಲ್ಲಿ ಈ ಫಿಲಮ್ಗೆ ಅದೇ ಜನ ತೊಗೊಂಡೋಗಿ ನೀವು ಇನ್ನೊಂದು ಬಂಡವಾಳ ಹಾಕ್ಬಿಟ್ಟು ಜೈಲಲ್ಲೇ ಇನ್ನೊಂದು ಫಿಲಮ್ ತೆಗೀರಿ. ಇನ್ನೂ 101 ದಿನ ಓಡ್ತದೆ ಅದು. ಓಕೆ, 6 ತಿಂಗಳು, ಒಂದೊಂದು 7 ತಿಂಗಳು ಓಡ್ತದೆ ಫಿಲಮ್ಮು. ಡೈರೆಕ್ಟರ್ಗಳಿಗೆ ಅಷ್ಟು ನಾನು ಭರೋಸಾ ಕೊಡ್ತೀನಿ.